ಎಲ್ಲರಿಗೂ ನಮಸ್ಕಾರ. Chaya ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು NEP-ನಲ್ಲಿ ಸೆಕೆಂಡ್ ಸೆಮ್ DSC ಕೆಮಿಸ್ಟ್ರಿ ಏನಾದ್ರು ತೊಗೊಂಡಿದ್ರೆ ಅದರದ್ದು ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ DSC-1ನಲ್ಲಿ ಕೆಮಿಸ್ಟ್ರಿ ತೊಗೊಂಡಿದ್ರೆ 4 ಯೂನಿಟ್ ಇದೆ. ಒಂದು ಯೂನಿಟು 14 ಅವರ್ಸ್ ಇದೆ. ಸೊ ಟೋಟಲ್ 56 ಅವರ್ಸ್ ನಿಮಗೆ ಸಿಲೆಬಸ್ ಇದೆ. ಸೊ ಅದರಲ್ಲಿ 2 ಯೂನಿಟು ಫಿಸಿಕಲ್ ಕೆಮಿಸ್ಟ್ರಿ ಇದೆ, 1 ಯೂನಿಟು ಆರ್ಗ್ಯಾನಿಕ್ ಇದೆ, 1 ಯೂನಿಟು ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಆಲ್ರೆಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವೀಡಿಯೋಸ್ ಕಂಪ್ಲೀಟ್ಲಿ ಸಿಲೆಬಸ್ ಏನಿದೆಯಲ್ಲ 14 ಅವರ್ಸು ಅಷ್ಟು ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ DSC ಕೆಮಿಸ್ಟ್ರಿ 2 ಅಂತ ಕೊಟ್ಟರೆ ಎಲ್ಲನೂ ಬರ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ ಯೂನಿಟ್ 1 ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಯೂಸ್ ಮಾಡುವಂಥದ್ದು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರಿಮೆಟ್ರಿ ಅಂತ ಓದ್ತೀರಾ. ಅದರಲ್ಲಿ 2ನೇ ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು EDTA ಟೈಟ್ರೇಷನ್ ಅಂದರೆ ಏನು, ಜನರಲ್ ಪ್ರಿನ್ಸಿಪಲ್ಸ್ ಏನಿದೆ, ಯಾವ ಕಂಡೀಷನ್ಸ್ ಇದೆ, ಮೆಟಲ್ ಮತ್ತು EDTA ಕಾಂಪ್ಲೆಕ್ಸ್ ಫಾರ್ಮೇಷನ್ ಹೇಗಾಗುತ್ತೆ, ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಡೂಯಿಂಗ್ EDTA ಸೊಲ್ಯೂಷನ್ ಆ್ಯಸ್ ಎ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್, ಅದರ ಬಗ್ಗೆ ವಿಡಿಯೋ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು Chaya. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಹಾಕ್ತಾ ಇರೋವಂಥ ಎಫರ್ಟು ಎಲ್ಲರಿಗೂ ರೀಚ್ ಆಗಬೇಕು. ಸಾಧ್ಯ ಆದಷ್ಟು ನೀವೇನು ಮಾಡಬೇಕಾಗತ್ತೆ, ಶೇರ್ ಮಾಡಬೇಕಾಗತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾ ಇರೋವಂಥದ್ದು ಅಟ್ಲೀಸ್ಟ್ 1,000 ಜನಕ್ಕೆ ರೀಚ್ ಆಯಿತು ಅಂತಂದರೆ ಮಾಡಿದ ಎಫರ್ಟು, ನಾನು ಹಾಕಿದ ಟೈಮು ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಐ ಗೆಟ್ ಡಿಮೋಟಿವೇಟೆಡ್. ಸೊ ಯಾರೂ ನೋಡೋದಿಲ್ಲ, ಯಾಕಪ್ಪ ವಿಡಿಯೋ ಹಾಕಬೇಕು ಅನ್ನೋದು ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಶೇರ್ ದ ವಿಡಿಯೋ ಫಾರ್ ಫ್ರೆಂಡ್ಸ್. ಓಕೆ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಥವಾ ಕಾಂಪ್ಲೆಕ್ಸೋಮೆಟ್ರಿ ಅಂತ ಕರಿತೀವಿ. ಈಗಂದರೆ ಏನು ಅಂದರೆ ವೆನ್ ಯು ಡೂ ದಿ ಟೈಟ್ರೇಷನ್ ಯಾಕೆ ಮಾಡ್ತೀವಿ ಅಂದರೆ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಅದು ಆ್ಯಸಿಡ್ ಬೇಸ್ ಆಗಿರ್ಬೋದು, ರೆಡಾಕ್ಸ್ ಇರ್ಬೋದು, ಐಡೋಮೆಟ್ರಿ ಇರ್ಬೋದು, ಹಾಗೆ ಬೇರೆ ಬೇರೆ ಥರ ಟೈಟ್ರೇಷನ್ಸ್ಗಳನ್ನ ನಾವು ಮಾಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ನಾರ್ಮ್ಯಾಲಿಟಿ, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವಾಲ್ಯೂಮ್ required to neutralize to complete the reaction with the other substance. ಒಂದು ನೋನ್ ಇರುತ್ತೆ, ಒಂದು ಅನ್ನೋನ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಹಾಗಾದರೆ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂದರೆ ಏನು ಅಂದರೆ ಇಟ್ ಇಸ್ ಎ ಫಾರ್ಮ್ ಆಫ್ ವಾಲ್ಯೂಮೆಟ್ರಿಕ್ ಟೈಟ್ರೇಷನ್ ಇನ್ ವಿಚ್ ದ ಫಾರ್ಮೇಷನ್ ಆಫ್ ದಿ ಕಲರ್ಡ್ ಕಾಂಪ್ಲೆಕ್ಸ್ ಇಸ್ ಯೂಸ್ ಟು ಇಂಡಿಕೇಟ್ ದಿ ಎಂಡ್ ಪಾಯಿಂಟ್ ಆಫ್ ದಿ ಟೈಟ್ರೇಷನ್. ಸೊ ಡ್ಯೂರಿಂಗ್ ದಿ ಟೈಟ್ರೇಷನ್ ನಿಮ್ಗೆ ಏನಾದರೂ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತಾ ಇದ್ದರೆ ಅಂಥ ಟೈಟ್ರೇಷನ್ಗೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಕರಿತೀವಿ. ಹೇಗೆ ನೀವು ಆ್ಯಸಿಡ್ ಬೇಸ್ ಟೈಟ್ರೇಷನ್ ಅಂತ ಹೇಳ್ತೀರಿ ಅಂದರೆ ಆ್ಯಸಿಡ್ ಆ್ಯಂಡ್ ಎ ಬೇಸ್ ಇಸ್ ಇನ್ವಾಲ್ವ್ಡ್ ಇನ್ ಎ ಟೈಟ್ರೇಷನ್, therefore it's called as an acid base titration. ಸಿಮಿಲರ್ಲಿ ಹೇಗೆ ರೆಡಾಕ್ಸ್ ಟೈಟ್ರೇಷನ್ ಅಂದರೆ ಒಂದು ಆಕ್ಸಿಡೈಸಿಂಗ್ ಏಜೆಂಟು ಒಂದು ರಿಡ್ಯೂಸಿಂಗ್ ಏಜೆಂಟ್ ಇನ್ವಾಲ್ವ್ ಆಗಿದೆ, ಅದಕ್ಕೆ ನಾವು ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ದಿ ರಿಯಾಕ್ಷನ್ ಅದು ಬಿಗಿನಿಂಗಲ್ಲಿರ್ಬೋದು, ಎಂಡಲ್ಲಿರ್ಬೋದು, ಏನಾಗುತ್ತೆ, ಇಫ್ ಯು ಗೆಟ್ ಎ ಕಾಂಪ್ಲೆಕ್ಸ್, ಪರ್ಟಿಕ್ಯುಲರ್ಲಿ if there is a change in color of the complex at the end point, ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಈ ಕಾಂಪ್ಲೆಕ್ಸ್ ಅಂದರೆ ಏನು ಅಂತಂದರೆ ಕಾಂಪ್ಲೆಕ್ಸಲ್ಲಿ ಏನಾಗಿರುತ್ತೆ ಅಂದರೆ ಮೆಟಲ್ ಇರುತ್ತೆ. ಯೂಶಲಿ ಏನಾಗಿರುತ್ತೆ, ಇಟ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್, ಇಟ್ಸ್ ಎ ಕ್ಯಾಟಯಾನ್, ಅದು ಸೆಂಟ್ರಲ್ಲಿ ಇರುತ್ತೆ. It is an acceptor. It is surrounded by a ligand which have a capacity to donate the electrons. ಅದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸಲ್ಲಿ ಏನಾಗಿರುತ್ತೆ, ಸೆಂಟ್ರಲ್ ಮೆಟಲ್ ಅಯಾನ್ ಇರುತ್ತೆ, ಆ ಕಡೆ ಸುತ್ತ ಏನಾಗಿರುತ್ತೆ ನಿಮಗೆ ಲಿಗ್ಯಾಂಡ್ಸ್ ಇರುತ್ತೆ. ಮೆಟಲ್ ಅಯಾನ್ಸ್ ಏನಿದೆ ಎಲೆಕ್ಟ್ರಾನ್ ಡಿಫಿಷಿಯೆಂಟು, ಅದೇನು ಮಾಡುತ್ತೆ, ಲಿಗ್ಯಾಂಡ್ಸ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ ಫಾರ್ಮಿಂಗ್ ಎ ಡೇಟಿವ್ ಬಾಂಡ್. ಸೊ ಹಾಗಾಗಿ ಏನಾಗುತ್ತೆ, ದೇರ್ ವಿಲ್ ಬಿ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಇರುತ್ತೆ ಅಥವಾ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಬಿಟ್ವೀನ್ ದಿ ಮೆಟಲ್ ಆ್ಯಂಡ್ ಎ ಲಿಗ್ಯಾಂಡ್. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಈ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ನನಗೆ ಡೇ ಟು ಡೇ ಲೈಫಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಈಸ್ ಯೂಸ್ಡ್ ಫಾರ್ ಡಿಟರ್ಮಿನೇಷನ್ ದ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಮೆಟಲ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಈಗ ನಾವು ವಾಟರ್ ತೊಗೊಳ್ಳೋಣ. ನನಗೆ ಹಾರ್ಡ್ನೆಸ್ ಆಫ್ ವಾಟರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ವಾಟರ್ ಒಳಗಡೆ ನನಗೆ ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಬೇರೆ ಬೇರೆ ಮೆಟಲ್ ಅಯಾನ್ಸ್ ಇರುತ್ತೆ. ಸೊ ಅದನ್ನೆಲ್ಲನೂ ಅಟ್ ಎ ಟೈಮ್ ನಾನು ಹೆಂಗೆ ಮಾಡ್ಬೋದು ಅಂದರೆ ಯೂಸಿಂಗ್ ಎ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಡಿಫ್ರೆಂಟ್ ಮೆಟಲ್ ಅಯಾನ್ಸು ಕಾನ್ಸಂಟ್ರೇಷನ್ ಎಷ್ಟಿದೆ, ಅದರದ್ದು ನಾರ್ಮ್ಯಾಲಿಟಿ ಎಷ್ಟಿದೆ, ಅದರದ್ದು ಸ್ಟ್ರೆಂತ್ ಎಷ್ಟಿದೆ, ಅದನ್ನು ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆ್ಯನ್ ಇಂಡಿಕೇಟರ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಎನ್ ಡಿಸ್ಟಿಂಕ್ಟ್ ಕಲರ್ change is usually used to detect the end point of the titration.
ಸೊ ನಾವು ಹೆಂಗೆ ಯೂಸ್ ಮಾಡಬೇಕು ಅಂದರೆ ಎಂಡ್ ಪಾಯಿಂಟಲ್ಲಿ ಅದು ಈಸಿಯಾಗಿ ಕಲರ್ ಚೇಂಜ್ ಆಗಬೇಕು. ಸೊ ದಟ್ ಐ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ಎಂಡ್ ಪಾಯಿಂಟ್. ಎಂಡ್ ಪಾಯಿಂಟ್ ಅಂದ್ರೇನು, ಯಾವಾಗ ಕಂಪ್ಲೀಷನ್ ಆಗುತ್ತಲ್ಲ ರಿಯಾಕ್ಷನ್, ಅದಕ್ಕೆ ಈಕ್ವಲೆಂಟ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲೆಂಟ್ ಪಾಯಿಂಟಲ್ಲಿ ಏನಾಗಿರುತ್ತೆ ಅಂದರೆ ಈಕ್ವಲ್ ಅಮೌಂಟ್ ಆಫ್ ದಿ ಬೋತ್ ದಿ ಟೈಟ್ರೆಂಟ್ ಆ್ಯಂಡ್ ಅನಲೈಟ್ ಇರುತ್ತೆ. ಅದಕ್ಕೆ ಜಸ್ಟ್ 1 ಡ್ರಾಪ್ ಎಕ್ಸ್ಟ್ರಾ ಹಾಕಿದ್ರೆ ಏನು ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಈ ಎಂಡ್ ಪಾಯಿಂಟಲ್ಲಿ ನಿಮಗೆ ಕಲರ್ ಚೇಂಜು ಶಾರ್ಪಾಗಿ ಆಗ್ತಾ ಇದ್ದರೆ ಅಂಥ ಟೈಟ್ರೇಷನ್ ನಾವು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ನ ತೊಗೋಬೇಕು ಅಂದರೆ, ದಿಸ್ ಟೈಪ್ ಆಫ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್, ದಟ್ಸ್ ಅ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ is an volumetric analysis involving the formation of complexes which are slightly ionized in solution like a weak electrolyte, sparingly soluble salt ಥರ ಅವು ಬಿಹೇವ್ ಮಾಡೋ ಥರ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಮೆಟಲ್ ಅಯಾನ್ ಇದೆ ಅಂದರೆ Mn+ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಆಸ್ ಎ ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಎಷ್ಟು ಎಲೆಕ್ಟ್ರಾನ್ಸ್ ಡಿಫಿಷಿಯೆಂಟ್ ಆಗಿದೆ, N ಎಲೆಕ್ಟ್ರಾನ್ಸ್ ಡಿಫಿಷಿಯೆಂಟ್ ಆಗಿದೆ, ಹಾಗಾಗಿ N+ ಅಂತ ಹೇಳ್ತಾ ಇದ್ದೀನಿ. ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅನ್ ಅನಯಾನ್ Cn-. ಆರ್ Cn- here going to act as a ligand. ಆ Cn- ಏನು ಮಾಡುತ್ತೆ, ತನ್ನ ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, Ag ಇದ್ದಿದ್ದು ಏನಾಗುತ್ತೆ, Ag Cn ಕಾಂಪ್ಲೆಕ್ಸ್ ಫಾರ್ಮೇಷನ್ ನಿಮ್ಗೆ ಆಗುತ್ತೆ. ಅದರಲ್ಲೇ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ತೆಗೆ, ಫಾರ್ ಎಕ್ಸಾಂಪಲ್ ಅಮೋನಿಯಾ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಬಟ್ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಡೊನೇಟ್ ದಿ ಎಲೆಕ್ಟ್ರಾನ್ಸ್, ಬಟ್ ಇಟ್ಸ್ ನಾಟ್ ಎ ನ್ಯೂಕ್ಲಿಯೋಫೈಲ್, ಇಟ್ ಡಸಂಟ್ ಕ್ಯಾರಿ ಎ ಚಾರ್ಜ್. ಅಂಥದಕ್ಕೂ ಏನಾಗುತ್ತೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಸೆಂಟ್ರಲ್ಲಿ ಏನಾಗಿರುತ್ತೆ, ಮೆಟಲ್ ಅಯಾನ್ ಇರುತ್ತೆ. ದಟ್ ಮೆಟಲ್ ಅಯಾನ್ ಇಸ್ ಎನ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್. ಅದಕ್ಕೆ ಯಾವುದು ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ, ಅದ್ರ ಜೊತೆಗೆ ಅದು ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಆ ಎಲೆಕ್ಟ್ರಾನ್ಸ್ ಕೊಡೋದು ಯಾವುದು ಅಂತಂದರೆ, ಅದು ಐದರ್ ಅನಯಾನ್ ಆಗಿರ್ಬೋದು ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ ಇರ್ಬೋದು. ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ ಇರ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಇರುತ್ತೆ, ಬಟ್ ವೆರಿ ರೇರ್ಲಿ. ಬಟ್ ಜನರಲಿ ನೆಗೆಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಲಿಗ್ಯಾಂಡ್. ವಾಟ್ ಇಸ್ ಎ ಲಿಗ್ಯಾಂಡ್? ಲಿಗ್ಯಾಂಡ್ ಇಸ್ ಅನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಸ್ಪೀಷೀಸ್. ಸೊ ಸೆಂಟ್ರಲ್ ಮೆಟಲ್ ಆಟಮ್ಗೆ ಎಲೆಕ್ಟ್ರಾನ್ಸ್ನ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ಲಿಗ್ಯಾಂಡು ಮತ್ತು ಮೆಟಲ್ ಅಯಾನು ಎರಡೂ ಇದ್ದಾಗ ಅದನ್ನು ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೆಟಲ್ಲು ಮತ್ತು ನಾನು ಲಿಗ್ಯಾಂಡ್ M+L- ಹಾಕ್ತಾ ಇದ್ದೀನಿ. ಅವಾಗ ಏನಾಗ್ತಿದೆ, ನಿಮಗೆ Ml ಫಾರ್ಮೇಷನ್ ಆಗ್ತಾ ಇದೆ. ಮೆಟಲ್ ಮತ್ತು ಲಿಗ್ಯಾಂಡ್ ಮಧ್ಯೆ ಫಾರ್ಮೇಷನ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ Ag ತೊಗೊಂಡೆ, 2Cn ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ಆವಾಗ ನಿಮ್ಗೆ ಆ ರೀತಿಯಾಗಿ ಕಾಂಪ್ಲೆಕ್ಸ್ ಬರ್ತಾ ಇದೆ. ಅದೇ Ag ಏನು ಮಾಡ್ತಾ ಇದೆ, 4Cn ಜೊತೆ ಕಂಬೈನ್ ಆಗುತ್ತೆ, Cn 4 ಟೈಮ್ಸ್ ಕೊಡ್ತಾ ಇದೆ. ಸೆಂಟ್ರಲ್ ಮೆಟಲ್ ಆಟಮ್ ಇಸ್ ಎ ಲೂವೀಸ್ ಆಸಿಡ್, ಇಟ್ಸ್ ಅನ್ ಎಲೆಕ್ಟ್ರಾನ್ acceptor. ಲಿಗ್ಯಾಂಡ್ ಇಸ್ ಎ ಲೂವೀಸ್ ಬೇಸ್, ಇಟ್ಸ್ ಗಿವಿಂಗ್ ದಿ ಎಲೆಕ್ಟ್ರಾನ್. ಅವೆರಡರ ಮಧ್ಯೆ ಆಗ್ತಾ ಇರೋಂಥ ಬಾಂಡ್ಗೆ ನಾವೇನಂತ ಕರಿತೀವಿ, ಡೇಟಿವ್ ಬ್ಯಾಂಡ್ ಅಂತ ಕರಿತೀವಿ, ಅಥವಾ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಈ ಬಾಂಡ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಈ ಥರ ಆ್ಯರೋ ಮಾರ್ಕಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದು ಎಷ್ಟು ಲಿಗ್ಯಾಂಡ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಟು ದಿ ಸೆಂಟ್ರಲ್ ಮೆಟಲ್ ಆಟಮ್ಗೆ, ಅದ್ರ ಮೇಲೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ನಂಬರ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮೇಲ್ಗಡೆ ಎಕ್ಸಾಂಪಲ್ ನನಗೆ Ag ಏನು ಮಾಡ್ತಿದೆ, 2 ಲಿಗ್ಯಾಂಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾಗ AgCn -, ಆಯಿತು. ಅದೇ Ag 4 Cn ಜೊತೆಗೆ ಇಂಟ್ರಾಕ್ಟ್ ಮಾಡ್ತಿದೆ ಅಂತ ಅಂದ್ಕೊಂಡಾಗ, ಅದೇ ಕಾಪರು 4 Cn ಜೊತೆಗೆ ಇಂಟ್ರಾಕ್ಟ್ ಮಾಡ್ತಿದೆ ಅಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಅದು Cn 4 ಟೈಮ್ಸು ಕಾಪರ್ಗೆ ಲಿಂಕ್ ಆಗ್ತಾ ಇದೆ. Again, it depends upon the coordination number is nothing but the number of ligands attached to the central metal atom. It's the number of metals, number of molecules which are contributing towards the central metal atom. ಆ ಬೇಸಿಸ್ ಮೇಲೆ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಹೇಳ್ತೀವಿ. ಕೋಆರ್ಡಿನೇಷನ್ ನಂಬರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಂಬರ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ದಿ ಸೆಂಟ್ರಲ್ ಮೆಟಲ್ ಆಟಮ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು 4 ಇರ್ಬೋದು, 2 ಇರ್ಬೋದು, 6 ಇರ್ಬೋದು. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಂಬರ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ ಪ್ರೆಸೆಂಟ್ ಇನ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಸೆಂಟ್ರಲ್ ಮೆಟಲ್ ಆಟಮು ಎಲೆಕ್ಟ್ರಾನ್ಸ್ನ ಕೊಟ್ಟರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದ್ದರೆ ಮಾತ್ರ ಆವಾಗ ಇದು ಕೋಆರ್ಡಿನೇಟ್ ಆಗುತ್ತೆ. ಸೊ ಹಾಗಾಗಿ ಕೋಆರ್ಡಿನೇಷನ್ ನಂಬರು ಆಗ್ತಾ ಹೋಗುತ್ತೆ. ಇದೇನಾಗುತ್ತೆ ಅಂತಂದರೆ, ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ, ಸ್ಮಾಲರ್ ನಂಬರ್ ಇತ್ತು ಅಂತ ಇಟ್ಕೊಳ್ಳೋಣ, ವಿಚ್ ಗೋಯಿಂಗ್ ಟು ಗಿವ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಸೆಂಟ್ರಲ್ ಮೆಟಲ್ ಆಟಮ್. 2 ಕೊಡ್ತಾ ಇದ್ರೆ ಮಾನೋಡೆಂಟೇಟ್ ಅಂತ ಹೇಳ್ತೀವಿ. ಅಂದರೆ 1 ಲಿಗ್ಯಾಂಡ್ ಇತ್ತು ಅಂದರೆ, 2 ಲಿಗ್ಯಾಂಡ್ ಇದ್ದರೆ ಬೈಡೆಂಟೇಟ್ ಅಂತ ಹೇಳ್ತೀವಿ, 3 ಇತ್ತು ಅಂತಂದರೆ ಟ್ರೈಡೆಂಟೇಟ್ ಅಂತ ಹೇಳ್ತೀವಿ. ಆ ರೀತಿ ಇಫ್ ಇಟ್ ಈಸ್ ತುಂಬ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಏನಾಗುತ್ತೆ,
ಇಟ್ ಗೋಯಿಂಗ್ ಟು ಫಾರ್ಮ್ ಎ ಚಿಲೇಟ್ ಆ್ಯಟ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಚಿಲೇಟಿಂಗ್ ಏಜೆಂಟ್. ಅಂದರೆ ಏನಾಗುತ್ತೆ, ಯೂಸ್ ಮಾಲಿಕ್ಯೂಲ್ ಏನು ಮಾಡುತ್ತೆ, ಸಿಂಗಲ್ ಮಾಲಿಕ್ಯೂಲ್ ಓನ್ಲಿ ಇಫ್ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಡೊನೇಟ್ ಮೋರ್ ನಂಬರ್ ಆಫ್ electron, if it contains more number of liganding species which have a capacity to donate the electron towards the central metal atom, ಅಂಥ ಕಾಂಪ್ಲೆಕ್ಸಸ್ಗೆ ನಾವೇನಂತ ಕರಿತೀವಿ, ಚಿಲೇಟ್ ಅಂತ ಕರಿತೀವಿ. It is a complex formed between the ligand containing two or more donor group and a metal to form a ring structure, heterocyclic ring or a chelate rings. ಈ ಚಿಲೇಟ್ ಅಂದರೆ ಏನು ಅಂತಂದರೆ, ಈಗ ಏನಾಗುತ್ತೆ, ನನಗೆ ಒಂದು ಯಾವುದೋ ಒಂದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ, ಇಟ್ ಇಸ್ ಎ ಎಕ್ಸಾಡೆಂಟೇಟ್ ಅಥವಾ ಬೈಡೆಂಟೇಟ್ ಟೆಟ್ರಾಡೆಂಟೇಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಆ ಮಾಲಿಕ್ಯೂಲು ಈಗ ಟೆಟ್ರಾಡೆಂಟೇಟ್ ಅಂದರೆ 4 ಲಿಗ್ಯಾಂಡ್ ಇದೆ ಆ ಮಾಲಿಕ್ಯೂಲಲ್ಲಿ. ಅದು ಏನು ಮಾಡ್ತಾ ಇದೆ, ಸೆಂಟ್ರಲ್ ಮೆಟಲ್ ಆಟಮ್ಗೆ ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ಆವಾಗ ಏನಾಗ್ತಿದೆ, ಡ್ಯೂರಿಂಗ್ ದಿಸ್ ಇಫ್ ದೇ ಗೋಯಿಂಗ್ ಟು ಹ್ಯಾವ್ ಎ ಕೆಪಾಸಿಟಿ ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ ಅಂತ ಕರಿತೀವಿ. ಮೆಟಲ್ ಇದೆ, ಲಿಗ್ಯಾಂಡ್ ಇದೆ, ಅವೆರಡರ ಮಧ್ಯೆ ಏನಾಗ್ತಿದೆ, ಬಾಂಡ್ ಫಾರ್ಮೇಷನ್ ಆಯಿತು ಅಂತಂದರೆ ಅಂಥದಕ್ಕೆ ಏನಂತ ಕರಿತೀವಿ, ನಾವು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇಫ್ ದಟ್ ಲಿಗ್ಯಾಂಡ್ ಆ್ಯಸ್ ಮೋರ್ ದ್ಯಾನ್ ಒನ್ ಡೊನೇಟಿಂಗ್ ಸ್ಪೀಶೀಸ್ ವಿತಿನ್ ದಿ ಮಾಲಿಕ್ಯೂಲ್, ಆವಾಗ ಏನಾಗುತ್ತೆ, ಇಟ್ ಕ್ಯಾನ್ ಫಾರ್ಮ್ ಎ ಸೈಕ್ಲಿಕ್ ರಿಂಗ್. ಆ ಸೈಕ್ಲಿಕ್ ರಿಂಗ್ ಫಾರ್ಮ್ ಮಾಡುವಂಥ ಲಿಗ್ಯಾಂಡ್ಸ್ ಏನಾದರೂ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಆ ಕಾಂಪ್ಲೆಕ್ಸ್ ಏನು ಫಾರ್ಮೇಷನ್ ಆಯ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ ಅಂತ ಕರಿತೀವಿ. ಈ ಚಿಲೇಟಿಂಗ್ ಏಜೆಂಟ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಮೋರ್ ದ್ಯಾನ್ ಒನ್ lone pair of electron towards the central metal atom. They contain more than one ligand species in them. ಅಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ದೇ ಶುಡ್ ಫಾರ್ಮ್ ಎ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್. ಚಿಲೇಟ್ಸ್ ಆರ್ ಜನರಲಿ ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಅದನ್ನು ಸಾಲ್ಯುಬಲ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಕೆಲವೊಂದು ರಿಯೇಜನ್ನ ಆ್ಯಡ್ ಮಾಡ್ತೀವಿ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಾಲ್ಯುಬಲ್ ಚಿಲೇಟ್ಸ್ ಅಂತ ಕರಿತೀವಿ. ವಾಟರ್ ಸಾಲ್ಯುಬಲ್ ಆಗಲ್ಲ, ಅದನ್ನು ಮಾಡೋಕ್ಕಾಗತ್ತೆ ನಾವು. ಓಕೆ, ಅದರ ರಿಕ್ವೈರ್ಮೆಂಟ್ ಏನು, ನನಗೆ ಈಗ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಆಗಬೇಕು ಅಂದರೆ ರಿಕ್ವೈರ್ಮೆಂಟ್ ಏನು ಅಂದರೆ, KF ಶುಡ್ ಬಿ ವೆರಿ ಹೈ. KF ಏನು. ಎಲ್ಲರಿಗೂ ನಮಸ್ಕಾರ. ಚಾಯಿಗೆ ನಾನು ಛಾಯಾ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಲ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನಾನು NEP-ನಲ್ಲಿ ಸೆಕೆಂಡ್ ಸೆಮ್ DSC ಕೆಮಿಸ್ಟ್ರಿ ಏನಾದ್ರು ತೊಗೊಂಡಿದ್ರೆ ಅದರದ್ದು ವೀಡಿಯೋಸು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮಗೆ DSC 1ನಲ್ಲಿ ಕೆಮಿಸ್ಟ್ರಿ ತೊಗೊಂಡಿದ್ರೆ 4 ಯೂನಿಟ್ ಇದೆ. 1 ಯೂನಿಟು 14 ಅವರ್ಸ್ ಇದೆ. ಸೊ ಟೋಟಲ್ 56 ಅವರ್ಸ್ ನಿಮಗೆ ಸಿಲೆಬಸ್ ಇದೆ. ಸೊ ಅದರಲ್ಲಿ 2 ಯೂನಿಟು ಫಿಸಿಕಲ್ ಕೆಮಿಸ್ಟ್ರಿ ಇದೆ, 1 ಯೂನಿಟು ಆರ್ಗ್ಯಾನಿಕ್ ಇದೆ, 1 ಯೂನಿಟು ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಆಲ್ರೆಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವೀಡಿಯೋಸ್ ಕಂಪ್ಲೀಟ್ಲಿ ಸಿಲೆಬಸ್ ಏನಿದೆಯಲ್ಲ 14 ಅವರ್ಸು ಅಷ್ಟು ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ DSC ಕೆಮಿಸ್ಟ್ರಿ 2 ಅಂತ ಕೊಟ್ಟರೆ ಎಲ್ಲನೂ ಬರ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ ಯೂನಿಟ್ 1 ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ನಿಮಗೆ ಯೂಸ್ ಮಾಡೋ ಹಂಗಾಗಿ EDTA ನಾವು ಈ ಎಲ್ಲ ಕೇಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು. EDTA is the most common chelating agent used for complexometric titration in many compounds because it has a capacity to form EDTA can form a complex with many metals, particularly 3D series 4D series ಜೊತೆಗೆ ಈಸಿಯಾಗಿ ಮೆಟಲ್ ಆಗುತ್ತೆ. ವರ್ಸಟೈಲ್ ಲಿಗ್ಯಾಂಡ್ ಅಂತ ಕರಿಬೋದು ಅದನ್ನು. ಸೊ ಹಾಗಾಗಿ ನಮಗೆ EDTA ಜನರಲಿ ಯೂಸ್ ಮಾಡ್ತಾರೆ. EDTA ಅಂದರೆ ಏನು ಅಂದರೆ ಇಥಲೀನ್ ಡೈಅಮೈನ್ ಟೆಟ್ರಾಆಸಿಟಿಕ್ ಆಸಿಡ್ ಅಂತ. ಇಲ್ಲಿ ನಾನು ಸ್ಟ್ರಕ್ಚರ್ನ ಕೊಟ್ಟಿದ್ದೀನಿ ನೋಡಿ, ಮಧ್ಯದಲ್ಲಿ CH2 ಇದೆ. ಆ CH2 ಏನಾಗಿದೆ, ಇಂಟರ್ನ್ NHಗೆ ಲಿಂಕ್ ಆಗಿದೆ. ಆ ನೈಟ್ರೋಜನ್ ಇಂಟರ್ನ್ ಲಿಂಕ್ಗೆ ಅಸ್ಟಿಕ್ ಆ್ಯಸಿಡ್ ಇದೆ. ಸೊ ಹಾಗಾಗಿ ಟೆಟ್ರಾಆಸಿಟಿಕ್ ಆ್ಯಸಿಡ್ ಬರ್ತಾ ಇದೆ. ಸೊ ಇದನ್ನು ನೋಡಿದ್ರೆ, ಮಾಲಿಕ್ಯೂಲ್ನ ನೋಡಿದ್ರೆ ನಿಮಗೆ ಒಟ್ಟು 6 ಹೈಡ್ರೋಜನ್ ಇದೆ. ಅದರಲ್ಲಿ 4 ಹೈಡ್ರೋಜನ್ನು ಅಸಿಡಿಕ್ ಹೈಡ್ರೋಜನ್ ದಟ್ ಹ್ಯಾಸ್ ಬೀನ್ ಗೆಟಿಂಗ್ ಫ್ರಮ್ ದಿ ಆ್ಯಸಿಡ್. ಇನ್ನು 2 ಹೈಡ್ರೋಜನ್ ಏನಿದೆಯಲ್ಲ ದಟ್ ಈಸ್ ಕಮಿಂಗ್ ಫ್ರಮ್ ದಿ ನೈಟ್ರೋಜನ್. ಸೊ ಹಾಗಾಗಿ ಜನರಲಿ ನಾವು ಇದನ್ನು ಮೆನ್ಷನ್ ಮಾಡೋದಾದರೆ H6Y2+ ಅಂತ ನಾವು ಮೆನ್ಷನ್ ಮಾಡ್ತೀವಿ. EDTA ಹೇಗಿರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ. EDTAನಲ್ಲಿ ಒಟ್ಟು ನೋಡ್ಕೊಳ್ಳಿ, ನಿಮಗೆ ಒಟ್ಟು ಎಷ್ಟು ಇದೆ, ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳ್ತೀವಿ. 4 ಹೈಡ್ರೋಜನ್ ಒಟ್ಟು ನಿಮ್ಗೆ ಇರೋವಂಥ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ, ಒಟ್ಟು 6 ಹೈಡ್ರೋಜನ್ ಆಟಮ್ ಇದೆ. ಸೊ ಅಷ್ಟು ಕಡೆಗೂ ಏನು ಮಾಡುತ್ತೆ, ಅದು ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್. ಸೊ ಹಾಗಾಗಿ EDTA ನಾವು ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಏನಾಗ್ತದೆ, COOH ಅಲ್ಲಿರುವಂಥ ಆಕ್ಸಿಜನ್ ಇರ್ಬೋದು 4, ಅದೇ ಥರ ನೈಟ್ರೋಜನ್ ಮೇಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು. ದೇ ವಿಲ್ ಬಿ ಇನ್ವಾಲ್ವ್ಡ್ ಇನ್
ಕಾಂಪ್ಲೆಕ್ಸ್ ಫಾರ್ಮೇಷನ್. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ದೇ ಗೋಯಿಂಗ್ ಟು ಫಾರ್ಮ್ ಎ ಸೈಕ್ಲಿಕ್ ರಿಂಗ್. ಸೊ ಹಾಗಾಗಿ ಅದನ್ನು ನಾವು ಚಿಲೇಟಿಂಗ್ ಅಂತ ಏಜೆಂಟ್ ಅಂತ ಕರಿತೀವಿ. ಯೂಶಲಿ EDTA ಅಬ್ರಿವೇಟ್ ಮಾಡಿದಾಗ ನಾವು ಹೆಂಗೆ ಬರಿತೀವಿ ಅಂದರೆ H4Y ಅಂತ ಬರಿತೀವಿ. ಆ H4 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 4 ಹೈಡ್ರೋಜನ್ ಇದೆ ಅಂತ. ಮಿಕ್ಕಿದ್ದನ್ನು ಎಲ್ಲನೂ ನಾವೇನು ಮಾಡ್ತೀವಿ Y ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಬಟ್ ನಾನು ಮುಂಚೆನೇ ಹೇಳ್ದಂಗೆ ಈ ಟೈಟ್ರೇಷನ್ಸ್ ಎಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, pH ಮೇಲೆ ಡಿಪೆಂಡ್ ಆಗಿರುತ್ತೆ. ಲೋ pH ಅಲ್ಲಿ ಏನಾಗುತ್ತೆ ಅಂದರೆ EDTA ಏನಾಗುತ್ತೆ ಅಂದರೆ H6Y2+ ಆ ಫಾರ್ಮಲ್ಲೇ ಇರುತ್ತೆ. ಸೊ ಇಲ್ಲಿ ಏನಿದೆಯಲ್ಲ ಫಾರ್ಮು ಆ ಫಾರ್ಮಲ್ಲೇ ಇರುತ್ತೆ. ಆದರೆ ವೆರಿ ಹೈ pH ಅಲ್ಲಿ ಏನಾಗುತ್ತೆ, ಇಟ್ ವಿಲ್ ಬಿಕಮ್ Y4-. ಇಲ್ಲಿರುವಂಥ ಎಲ್ಲ ಹೈಡ್ರೋಜನ್ ಏನು ಮಾಡುತ್ತೆ, ಅದು ಕೊಟ್ಬಿಡುತ್ತೆ. ಸೊ ಹಾಗಾಗಿ ನನಗೇನಾಗಬೇಕು, ಆಲ್ ದೀಸ್ EDTA titration, majority of the complexometric titration using EDTA ಯಾವಾಗ Y4- ಸ್ಟೇಟಲ್ಲಿ ಆಗುತ್ತೆ. ಇದರಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಇರುತ್ತೆ, ಆ ಕಡೆ ಸುತ್ತ ಏನಾಗಿರುತ್ತೆ ನಿಮಗೆ ಲಿಗ್ಯಾಂಡ್ಸ್ ಇರುತ್ತೆ. ಮೆಟಲ್ ಅಯಾನ್ಸ್ ಏನಿದೆ ಎಲೆಕ್ಟ್ರಾನ್ ಡಿಫಿಷಿಯೆಂಟು, ಅದೇನು ಮಾಡುತ್ತೆ, ಲಿಗ್ಯಾಂಡ್ಸ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ ಫಾರ್ಮಿಂಗ್ ಎ ಡೇಟಿವ್ ಬಾಂಡ್. ಸೊ ಹಾಗಾಗಿ ಏನಾಗುತ್ತೆ, ದೇರ್ ವಿಲ್ ಬಿ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಇರುತ್ತೆ ಅಥವಾ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಬಿಟ್ವೀನ್ ದಿ ಮೆಟಲ್ ಆ್ಯಂಡ್ ಎ ಲಿಗ್ಯಾಂಡ್. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಈ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ನನಗೆ ಡೇ ಟು ಡೇ ಲೈಫಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಈಸ್ ಯೂಸ್ಡ್ ಫಾರ್ ಡಿಟರ್ಮಿನೇಷನ್ ದ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಮೆಟಲ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಹಂಗಾಗಿ EDTA ನಾವು ಈ ಎಲ್ಲ ಕೇಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು. EDTA is the most common chelating agent used for complexometric titration in many compounds because it has a capacity to form EDTA can form a complex with many metals, particularly 3D series 4D series ಜೊತೆಗೆ ಈಸಿಯಾಗಿ ಮೆಟಲ್ ಆಗುತ್ತೆ. ವರ್ಸಟೈಲ್ ಲಿಗ್ಯಾಂಡ್ ಅಂತ ಕರಿಬೋದು ಅದನ್ನು. ಸೊ ಹಾಗಾಗಿ ನಮಗೆ EDTA ಜನರಲಿ ಯೂಸ್ ಮಾಡ್ತಾರೆ. EDTA ಅಂದರೆ ಏನು ಅಂದರೆ ಇಥಲೀನ್ ಡೈಅಮೈನ್ ಟೆಟ್ರಾಆಸ್ಟಿಕ್ ಆ್ಯಸಿಡ್ ಅಂತ. ಇಲ್ಲಿ ನಾನು ಸ್ಟ್ರಕ್ಚರ್ನ ಕೊಟ್ಟಿದ್ದೀನಿ ನೋಡಿ, ಮಧ್ಯದಲ್ಲಿ CH2 ಇದೆ. ಆ CH2 ಏನಾಗಿದೆ, ಇಂಟರ್ನ್ NHಗೆ ಲಿಂಕ್ ಆಗಿದೆ. ಆ ನೈಟ್ರೋಜನ್ ಇಂಟರ್ನ್ ಲಿಂಕ್ಗೆ ಅಸ್ಟಿಕ್ ಆ್ಯಸಿಡ್ ಇದೆ. ಸೊ ಹಾಗಾಗಿ ಟೆಟ್ರಾಆಸ್ಟಿಕ್ ಆ್ಯಸಿಡ್ ಬರ್ತಾ ಇದೆ. ಸೊ ಇದನ್ನು ನೋಡಿದ್ರೆ, ಮಾಲಿಕ್ಯೂಲ್ನ ನೋಡಿದ್ರೆ ನಿಮಗೆ ಒಟ್ಟು 6 ಹೈಡ್ರೋಜನ್ ಇದೆ. ಅದರಲ್ಲಿ 4 ಹೈಡ್ರೋಜನ್ನು ಅಸಿಡಿಕ್ ಹೈಡ್ರೋಜನ್ ದಟ್ ಹ್ಯಾಸ್ ಬೀನ್ ಗೆಟಿಂಗ್ ಫ್ರಮ್ ದಿ ಆ್ಯಸಿಡ್. ಇನ್ನು 2 ಹೈಡ್ರೋಜನ್ ಏನಿದೆಯಲ್ಲ ದಟ್ ಈಸ್ ಕಮಿಂಗ್ ಫ್ರಮ್ ದಿ ನೈಟ್ರೋಜನ್. ಸೊ ಹಾಗಾಗಿ ಜನರಲಿ ನಾವು ಇದನ್ನು ಮೆನ್ಷನ್ ಮಾಡೋದಾದರೆ H6Y2+ ಅಂತ ನಾವು ligand ಆಗಿ ಸುಮಾರು ಸಲ ಯೂಸ್ ಮಾಡ್ತೀವಿ. ಸೊ ಕೇಳ್ತಾರೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ EDTA ಯೂಸಿಂಗ್ ಎ complexometric titration? What is complexometric titration? Complexometric titration is the one in which the complex is formed at the end point or in the beginning or during the reaction. If there is a formation of a complex, such titrations we are going to call it as a complexometric titration. Complexometric titration ಅಲ್ಲಿ usually if you use a EDTA, EDTA is here going to act as a ligand. It is an hexadentate ligand. It has a capacity to donate 6 pair of electron, in which 4 from the COOH group of the oxygen and 2 from the lone pair of electron present on the nitrogen. So ಒಟ್ಟು 6 lone pair of electrons, 4 oxygen of the carboxylic acid, 2 from the nitrogen, ಅವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಎಕ್ಸೈಡೆಂಟೇಟ್ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ವಿತ್ ಮೆನಿ ಮೆಟಲ್ಸ್. ಡ್ಯೂರಿಂಗ್ ದಟ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸೈಕ್ಲಿಕ್ ರಿಂಗ್, ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಯೂಶಲಿ ಇದನ್ನು ನಾವು ಹೈಯರ್ pH ಅಲ್ಲಿ ಮಾಡಬೇಕಾಗತ್ತೆ. ಆ pHನ ಯೂಸ್ ಮಾಡೋಕ್ಕೆ ನಾವು ಬಫರ್ನ ಯೂಸ್ ಮಾಡ್ತೀವಿ.
ಈ ರೀತಿಯಾಗಿ ಈ ಟೈಟ್ರೇಷನ್ ನಾವು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಮಾಡ್ತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.